ಆಕಾಶವಾಣಿ. ರೂಪಕ ಅದೇ ಹೆಜ್ಜೆ ಅದೇ ಹಾದಿ. ನಿಮಗೂ ಈ ಹೆಜ್ಜೆ ಸಪ್ಪಳ ಕೇಳಿಸ್ತಾ ಇದೆಯಲ್ಲ? ನನಗಂತೂ ಕಿವಿಗೆ ಅಪ್ಪಳಿಸ್ತಾ ಇದೆ. ಇದನ್ನ ಎಲ್ಲೋ ಕೇಳದ ಹಾಗಿದೆ ಅಲ್ವಾ? ಹೌದು, ಇದು ಇಡೀ ಭಾರತಕ್ಕೆ ಪರಿಚಯ ಇರೋ ನಡಿಗೆ. ಹೆಜ್ಜೆಯ ಸದ್ದಿಗೆ ಗೆಜ್ಜೆಯ ದನಿಯಂತೆ ಜೊತೆಗೂಡುವ ಊರುಗೋಲಿನ ಶಬ್ದ. ಇದು ಮಹಾತ್ಮ ಗಾಂಧೀಜಿಯವರ ನಡಿಗೆ. ಅರೆ, ಈ ನಡಿಗೆ ಈಗ ನಮ್ಮೂರಿಗೆ ಬರ್ತಾ ಇದೆ. ಅಂದ್ಹಾಗೆ ನಮ್ಮೂರು ರಾಗಿ ಬಯಲು. ಒಂದು ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಗಿ ಬೆಳೀತಿದ್ರಂತೆ, ಸಂಗಡ ಕಬ್ಬು ಬೆಳೀತಿದ್ರಂತೆ. ಕನ್ನಂಬಾಡಿ ಅಣೆಕಟ್ಟೆ ಆದಮೇಲೆ ಕಾವೇರಿ ನೀರು ಹೊಲಗಳಿಗೆ ಹರಿದು ಬಂತು. ನೀರಾವರಿಯಲ್ಲಿ ರಾಗಿ ಬೆಳೆಯೋದೇನು ಅಂತ ಎಲ್ಲರೂ ಕಬ್ಬೊಂದನ್ನೇ ಬೆಳೀತಾ ಇದ್ದಾರೆ. ರಾಗಿ ಬಯಲು ಅನ್ನೋ ಹೆಸರು ಹಾಗೇ ಇದೆ. ಹೌದು, ಗಾಂಧೀಜಿ ಯಾರ ಮನೆಗೆ ಹೋಗ್ತಿರಬಹುದು? ನಾನು ಈ ಹೆಜ್ಜೆ ಸಪ್ಪಳದ ಹಿಂದೆ ಹೋಗ್ತೇನೆ. ನೀವು ಬನ್ನಿ, ನೋಡೋಣ ಏನಾಗ್ತದೆ ಅಂತ. ನಮ್ಮೂರಿನ ಕಾವೇರಪ್ಪನವರ ಮನೆಗೆ ಹೋಗ್ತಿದ್ದಾರೆ. ಕಾವೇರಪ್ಪನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ನಮ್ಮೂರಿನ ಗಾಂಧಿ ಅಂತಾನೆ ಕರೀತಿದ್ರು. ಈಗ ಅವರಿಲ್ಲ, ಆದರೂ ಕಾವೇರಪ್ಪನ ಮನೆ ಅಂತಾನೆ ಕರೆಯೋದು. ಅವರ ಮಗ ಅಯ್ಯಪ್ಪ ಆಕಾರದಲ್ಲಿ ಅಪ್ಪನ ಪಡಿಯಚ್ಚು. ನಿತ್ಯ ಅವರ ಮನೆಯಲ್ಲಿ ಈ ಭಜನೆ ಮಾಡ್ತಾರೆ. ಈಶ್ವರ ಅಲ್ಲಾಹ್ ತೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್. ಮನೆಯ ಒಳಗೆ ಹೆಜ್ಜೆ ಇಟ್ರು ಅಂತ ಅನಿಸ್ತದೆ. ನಾನು ಹೊರಗಡೆ ಇದ್ದೇನೆ, ಕಾಣಿಸ್ತಾ ಇಲ್ಲ, ಆದರೆ ಕೇಳಿಸ್ತಾ ಇದೆ. ಕೇಳೋಣಲ್ಲ? ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್. ಅರೆ, ಯಾರು ನೀವು? ಕಾವೇರಪ್ಪ, ನನ್ನ ಗುರ್ತಿಲ್ವಾ? ನಾನು ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. 1931ರಲ್ಲಿ ನೀನು ನಮ್ಮ ಆಶ್ರಮಕ್ಕೆ ಬಂದಿದ್ದೆ. ಚಳುವಳಿ ಮಾಡಿದ್ದು, ಜೈಲಿಗೆ ಹೋಗಿದ್ದು ಮರ್ತೇ ಹೋಗಿದೆಯಾ? ತಮಾಷೆಯಾಗಿದೆ. ವೇಷ ಚೆನ್ನಾಗಿದೆ. ಗಾಂಧಿ ವೇಷ ಮಾಡಿದವರೆಲ್ಲ ನಮ್ಮ ಪಾಲಿಗೆ ಗಾಂಧೀಜಿನೇ. ಆದರೆ ನಾನು ಕಾವೇರಪ್ಪ ಅಲ್ಲ, ಅವರ ಮಗ ಅಯ್ಯಪ್ಪ. ನನಗೂ ನೀನು ಕಾವೇರಪ್ಪನೇ. ನೀನು ತಂದು ಕೊಟ್ಟ ರಾಗಿ ಬೀಜ ಬಹಳ ಚೆನ್ನಾಗಿತ್ತು. ನಮ್ಮ ಆಶ್ರಮದ ಸುತ್ತ ಅದನ್ನು ಬಿತ್ತಿದ್ವಿ. ಹುಲಸಾದ ಬೆಳೆ ಬಂದಿತ್ತು. ಅದರ ಗಂಜಿ ಬಹಳ ರುಚಿಯಾಗಿತ್ತು. ಅದೆಲ್ಲ ಆ ಕಾಲದ ಮಾತು. ದೂರದಿಂದ ಬಂದಿದ್ದೀರಾ, ಆರಾಮಾಗಿ ಕುಳಿತುಕೊಳ್ಳಿ. ಕುಡಿಲಿಕ್ಕೆ ಏನು ಕೊಡಲಿ? ಚಹಾ, ಕಾಫಿ? ಚಹಾ, ಕಾಫಿ? ನನ್ನನ್ನು ಪೂರ್ಣ ಮರ್ತಿದೆಯಾ ಕಾವೇರಪ್ಪ? ಅಂದಹಾಗೆ ನೆನಪಾಯಿತು, ನೀನು ಆಶ್ರಮಕ್ಕೆ ಬಂದಾಗ ತಂದಿದ್ದ ಬೆಲ್ಲಕ್ಕೆ ಆಹಾ ಎಂಥ ರುಚಿ ಇತ್ತು. ಅದು ಆ ಕಾಕಂಬಿ ಜೇನು ತುಪ್ಪದಾಗಿತ್ತು. ಆ ಬೆಲ್ಲ ಸ್ವಲ್ಪ ನೀರು ಕೊಡು ಕಾವೇರಪ್ಪ. ಅದು ಬೆಲ್ಲ ಮನೆಯಲ್ಲಿಲ್ಲ, ಸಕ್ಕರೆ ಇದೆ. ಪಾನಕ ಮಾಡಿಕೊಡ್ತೇನೆ,
ಈಗೆಲ್ಲ ಸಕ್ಕರೆನೇ ಮಾಡ್ತೇವೆ. ಬಿಡು ಆ ವಿಚಾರ. ನನಗೆ ಈಗ ಹಸಿವು ತ್ರಷೆ ಆಗಿಲ್ಲ. ಕಾವೇರಪ್ಪ, ನಿಮ್ಮ ಊರಿಗೆ ಕಾಲಿಟ್ಟಾಗಲಿಂದ ಒಂಥರ ವಾಸನೆ ಬರ್ತಾ ಇದೆಯಲ್ಲ. ನಿಮ್ಮನೆಗೆ ಬಂದರೂ ಇಲ್ಲೂ ಇದೆ. ಏನಿದು? ಅದು ಸಕ್ಕರೆ ಕಾರ್ಖಾನೆ ಬಂತಲ್ಲ ಊರಿಗೆ, ಅದರಿಂದ ಬರ್ತಾ ಇದೆ. ಯಾವಾಗಲೂ ಇರೋದಿಲ್ಲ, ವರ್ಷದಲ್ಲಿ 6-7 ತಿಂಗಳ ಮಾತ್ರ. ವಾಸನೆ ಬರ್ತಾ ಇದೆ ಅಂದರೆ ಊರು ಜೀವಂತ ಇದೆ ಅಂತ ಅರ್ಥ. ನಮ್ಮ ಕಾರನ್ನ ಮಗ ತಗೊಂಡು ಹೋಗಿದ್ದಾನೆ. ಅದಿಲ್ಲ ಅಂದರೆ ನಿಮಗೆ ಇಡೀ ಊರನ್ನು ತೋರಿಸ್ಕೊಂಡು ಬರ್ತಿದ್ದೆ. ನಾಳೆ ಹೋಗೋಣಂತೆ. ವಾಸನೆ ಬಗ್ಗೆ ಚಿಂತೆ ಬಿಟ್ಟುಬಿಡಿ. ನಾಳೆ ಅನ್ನೋದ್ರೊಳಗೆ ಅದು ನಿಮಗೂ ರೂಢಿ ಆಗ್ತದೆ. ಅಂದರೆ ವಾಸನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ ನೀವು. ಕಾವೇರಪ್ಪ, ಒಮ್ಮೆ ನಿಮ್ಮೂರನ್ನು ಹಾದು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಹಾದಿಯಲ್ಲಿ ಬೆಲ್ಲದ ಪರಿಮಳ ಬಂತು. ಇದೇನು ಅಂತ ಕೇಳಿದೆ. ಕಬ್ಬು ಅರಿತಿದ್ದಾರೆ, ಆಲೆ ಮನೆ ನಡೆದಿದೆ ಅಂದರು. ನನಗೆ ನಿಮ್ಮೂರಿನ ಆಲೆ ಮನೆ ನೋಡೋದಿತ್ತು. ಆಗ ಸಮಯ ಇರಲಿಲ್ಲ. ಈಗ ಆಲೆ ಮನೆನೂ ಇಲ್ಲ, ಆ ಪರಿಮಳನೂ ಇಲ್ಲ. ವಾಸನೆಗೆ ಹೊಂದಿಕೊಂಡಿದ್ದೀರಾ ನೀವು. ನೀವು ಗಾಂಧೀಜಿ ಥರಾನೇ ಮಾತಾಡ್ತೀರ. ಆಲೆ ಮನೆ, ಕಬ್ಬಿನ ಗಾಣ ಅಂತ ಕೂತಿದ್ರೆ ನಾವು 19ನೇ ಶತಮಾನದಲ್ಲೇ ಇರ್ತಿದ್ವಿ. ಈ ಊರು ಇಷ್ಟು ಬೆಳೆದದ್ದು ಸಕ್ಕರೆ ಫ್ಯಾಕ್ಟ್ರಿಯಿಂದ. 1000 ಜನರಿಗೆ ಉದ್ಯೋಗ, 1000 ಎಕರೆ ಕಬ್ಬಿನ ಬೆಳೆ. ಫ್ಯಾಕ್ಟ್ರಿಯಲ್ಲಿ ಸಕ್ಕರೆ ಸಂಗಡ ವಿದ್ಯುತ್ತು, ಕಾರ್ನಿ ಇಂಧನ ಮತ್ತು ಮದ್ಯ ಎಲ್ಲವೂ ತಯಾರಾಗ್ತದೆ. ಒಟ್ಟು ವ್ಯವಹಾರ ಕೋಟಿ ಲೆಕ್ಕದಲ್ಲಿ. ಸಾಕು ಸಾಕು, ಇನ್ನೂ ಕೇಳೋದು ಕಷ್ಟ. ಒಂದು ಫ್ಯಾಕ್ಟ್ರಿ 1000 ಜನರಿಗೆ ಉದ್ಯೋಗ ಕೊಡ್ತದೆ. ನನ್ನ ಕೇಳಿದರೆ ಕಾವೇರಪ್ಪ, 1000 ಆಲೆ ಮನೆ 10,000 ಜನರಿಗೆ ಉದ್ಯೋಗ ಕೊಡ್ತಿತ್ತು. ಮತ್ತು ಮದ್ಯ ಇರ್ತಿರ್ಲಿಲ್ಲ. ಅದಿರಲಿ, ಈಗಲೂ ಈ ವಾಸನೆ ವಿರುದ್ಧ ಒಂದು ಚಳವಳಿ ಮಾಡಿದ್ರಿ ಹೇಗೆ? ಈ ಫ್ಯಾಕ್ಟ್ರಿ ನಮ್ಮೂರಿಗೆ ಬೇಕು ಅಂತ ನಾವು ಚಳವಳಿ ಮಾಡಿ ಪಡ್ಕೊಂಡಿದ್ದೀವಿ. ಈ ಚಳವಳಿ ಮಾಡೋದನ್ನು ಗಾಂಧೀಜಿಯವರೇ ಹೇಳಿಕೊಟ್ಟದ್ದು. ಈಗ ನೀವು ಗಾಂಧೀಜಿ ವೇಷ ಹಾಕ್ಕೊಂಡು ಬಂದಿದ್ದೀರ. ಸ್ವತಃ ಗಾಂಧೀಜಿನೇ ಬಂದರೂ ಫ್ಯಾಕ್ಟ್ರಿ ವಿರುದ್ಧದ ಚಳವಳಿಗೆ ಯಾರೂ ಬರೋದಿಲ್ಲ. ನಿಮಗೆ ಹೇಳ್ತೇನೆ ಕೇಳಿ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಒಬ್ಬರಿದ್ದರು. ಅವರು ಡ್ಯಾಮ್ ಕಟ್ಟಿದರು, ಫ್ಯಾಕ್ಟ್ರಿ ಕಟ್ಟಿದರು. ದೊಡ್ಡ ದೊಡ್ಡ ಕೈಗಾರಿಕೆಗಳಿಂದ ನಾವು ಉದ್ಧಾರ ಆಗ್ತೇವೆ ಅನ್ನೋದನ್ನು ತೋರಿಸಿಕೊಟ್ರು. ಅಂಥ ದೊಡ್ಡವರೇ ಇದನ್ನೆಲ್ಲ ಮಾಡಿದಾಗ ಬೇಡ ಅನ್ನೋಕ್ಕೆ ನಾವು ಸಣ್ಣವರು. ಓಹೋ, ವಿಶ್ವೇಶ್ವರಯ್ಯನವರು ಬಹಳ ದೊಡ್ಡವರು. ನಾನು ಅವ್ರನ್ನ ಭೇಟಿಯಾಗಿದ್ದೆ. ನೀವು ಅಂದರೆ ಗಾಂಧೀಜಿ ಅವರನ್ನು ಭೇಟಿಯಾಗಿದ್ರು ಅಂತ. ನಮ್ಮಪ್ಪ ದೊಡ್ಡ ಮಗನಿಗೆ ಮೋಹನದಾಸ ಅಂತ ಹೆಸರಿಟ್ಟ. ಎರಡನೆಯವನಾದ ನನಗೆ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟ. ತಂದೆಗೆ ಗಾಂಧೀಜಿ ಮತ್ತು ವಿಶ್ವೇಶ್ವರಯ್ಯ ಇಬ್ಬರ ವಿಷಯದಲ್ಲೂ ಅಂಥ ಭಕ್ತಿ ಇತ್ತು. ಊರ ಜನ ನನ್ನ ಅಣ್ಣನ ದಾಸ ಅಂತ ಕರೆದ್ರು, ನನಗೆ ಅಯ್ಯಪ್ಪ ಅಂತ ಕರೀತಾರೆ. ಇದು ನಿಜವಾದ ತಮಾಷೆ. ಗಾಂಧೀಜಿ ವಿಶ್ವೇಶ್ವರಯ್ಯ ಇಬ್ಬರು ಒಬ್ಬನ ಮನಸ್ಸಿನಲ್ಲಿದ್ದರೆ ಇಂಥ ತಮಾಷೆ ಹಾಗೇ ಆಗ್ತದೆ. ಈ ದ್ವಂದ್ವ ಎಷ್ಟು ಜನರನ್ನ ಕಾಡಿದೆಯೋ ಏನೋ. ವಿಶ್ವೇಶ್ವರಯ್ಯನ ನಾನು ಭೇಟಿ ಮಾಡಿದ ಸಂದರ್ಭ ಕೂಡ ಹಾಗೆಯೇ ಇತ್ತು. ಎಷ್ಟು ವರ್ಷಗಳ ಹಿಂದಿನ ಮಾತದು. ಅರೆ ಅಲ್ಲ, ಇವರು ಹೊರಟೇ ಬಿಟ್ರಲ್ಲ. ಓಹ್, ಈ ವಾಸನೆಗೆ ಹೆದರಿ ಬಿಟ್ರು ಅಂತ ಅನ್ನಿಸ್ತದೆ. ನಮಗಂತೂ ಈ ವಾಸನೆಯಿಂದ ಬಿಡುಗಡೆ ಇಲ್ಲ. ಬೆಲ್ಲ ನೀರು ಕೇಳಿದರು.
ಅದನ್ನು ಕೊಡೋ ದಿನ ಮತ್ತೆ ಯಾವಾಗ ಬರ್ತದೋ ಏನೋ, ನನಗಂತೂ ತೋಚ್ತಾ ಇಲ್ಲ. ಆಗಲಿ, ನಾವು ಭಜನೆ ಮಾಡೋದನ್ನು ಬಿಡಬಾರ್ದು. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ईश्वर अल्लाह तेरो नाम, सबको सन्मति दे भगवान. ಗಾಂಧೀಜಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ವಿಶ್ವೇಶ್ವರಯ್ಯನವರನ್ನ ಭೇಟಿ ಮಾಡಿದ ಸಂದರ್ಭಕ್ಕೆ ತಿರುಗಿ ಹೋಗ್ತಿದ್ದಾರೆ. ನಾವು ಹೋಗೋಣಲ್ಲ? ಹಾಗೆ ಹೋಗ್ತಾ ಅವರನ್ನ ಮಾತಾಡಿಸಿದ್ರೆ ಹೇಗೆ? ಕಣ್ಣಿಗೆ ಕಾಣದೇ ಇದ್ರೂ ಮಾತಾಡಿಸ್ಲಿಕ್ಕೆ ಏನ್ ತೊಂದ್ರೆ? ಅಜ್ಜ, ಗಾಂಧಿ ಅಜ್ಜ, ನಾನು ಇದೇ ಊರಿನವಳು, ರಾಗಿ ಬೈಲಿನವಳು. ಅಯ್ಯಪ್ಪನ ಮಾತಿಂದ ನಿಮಗೆ ಬೇಜಾರಾಗಿರ್ಬೇಕು. ನನ್ನ ಹತ್ರ ಮಾತಾಡ್ಬೋದಲ್ಲ? ನನಗೆ ಬೇಜಾರು ಅನ್ನೋದೇ ಇಲ್ಲ. ನನಗೆ ತಿಳಿದದ್ದನ್ನು ಹೇಳ್ತಾ ಹೋಗ್ತೀನಿ. ಆದರೆ ನನ್ನ ಸಂಗಡ ಮಾತಾಡಬೇಕು ಅಂದರೆ ನನ್ನ ಜೊತೆ ನಡ್ಕೊಂಡು ಬರಬೇಕು. ನಿಮ್ಮ ಊರಿನ ವಾಸನೆ ನಿನಗೆ ಹಿತವಾಗಿದೆಯೇ? ಅಜ್ಜ, ನಾನು ನಡ್ಕೊಂಡು ಬರ್ತೇನೆ. ವಾಸನೆ ಯಾರಿಗೆ ಹಿತ ಆಗ್ತದೆ? ಕಬ್ಬು ಬೆಳೆದ ಮೇಲೆ ಇದನ್ನ ಸಹಿಸಲೇಬೇಕಲ್ಲ. ಆಲೆ ಮನೆ ಇದ್ರೆ ವಾಸನೆ ಇಲ್ಲ. ಅಲ್ಲದೆ ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು. ಯಾಕೆ ಫ್ಯಾಕ್ಟ್ರಿನೇ ಬೇಕು? ಊರಿನ ಎಲ್ಲಾ ಹೊಲದಲ್ಲೂ ಕಬ್ಬು ಬೆಳೀತಿದ್ದಾರೆ. ಅಷ್ಟು ಕಬ್ಬು ಅರಿಬೇಕು ಅಂದ್ರೆ ಫ್ಯಾಕ್ಟ್ರಿನೇ ಬೇಕಲ್ಲ. ಆಲೆ ಮನೆಯಲ್ಲಿ ಬೆಲ್ಲ ಮಾಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಗೆ ಬೇಕು. ಕಬ್ಬಿನ ಸಿಪ್ಪೆಯನ್ನೇ ಉರುವಲು ಮಾಡಲಿಕ್ಕೆ ಬರ್ತದೆ. ಪರಿಷ್ಕೃತ ಒಲೆ ಬಳಸಬಹುದು. ಸಮಸ್ಯೆ ಇರೋದು ಅಲ್ಲಲ್ಲ. ರಾಗಿ ಬಯಲಿನ ಹೊಲದಲ್ಲಿ ರಾಗಿ ಇಲ್ಲ, ಕೇವಲ ಕಬ್ಬಿದೆ. ನೆಲ ನೀರು ಸಿಕ್ಕಾಗ ಅನ್ನ ಬೆಳೆಯೋ ಬದಲು ದುಡ್ಡು ಬೆಳೆಯೋ ಆಲೋಚನೆ ಬಂತಲ್ಲ, ಅಲ್ಲಿದೆ ಸಮಸ್ಯೆ. ರಾಗಿ ಬೆಳೆಯೋದು ಲಾಭದಾಯಕ ಅಲ್ಲ. ಹಾಗಿದ್ರೆ ನೀವು ಕಬ್ಬು ತಿಂದೇ ಬದುಕಬೇಕು. ನೀರಾವರಿ ಇದ್ದವರು ವಾಣಿಜ್ಯ ಬೆಳೆ ಬೆಳೆಯೋದು, ಅವರ ಅನ್ನವನ್ನು ಬೇರೆಯವರು ಬೆಳಿಬೇಕು ಅನ್ನೋದು ಯಾವ ನ್ಯಾಯ? ಕಬ್ಬಿನ ಸಂಗಡ ಸ್ವಲ್ಪ ರಾಗಿನೂ ಬೆಳಿಬಹುದಿತ್ತು. ಹಾಗಲ್ಲ, ರಾಗಿ ಸಂಗಡ ಕಬ್ಬನ್ನು ಬೆಳಿಬಹುದಿತ್ತು. ಕಬ್ಬು ಬೆಳಿಬಹುದು, ಫ್ಯಾಕ್ಟ್ರಿ ಬೇಡ ಅಂದ್ರೆ ಹೆಂಗೆ ಅಜ್ಜ? ಅದು ಹೆಂಗೆ ಅಂದರೆ, ನಿಮ್ಮೂರಿಗೆ ಸಕ್ಕರೆ ಫ್ಯಾಕ್ಟ್ರಿ ಬಂತು, ಎಲ್ಲರ ಕೈಯಲ್ಲಿ ದುಡ್ಡು ಬಂತು. ಈಗ ನಿಮ್ಮೆಲ್ಲರ ಕೈಲಿ ದುಡ್ಡಿದೆ. ಊರಿನ ನೀರು ಗಾಳಿ ಹಾಳಾಗಿದೆ. ವಿಪರೀತ ನೀರಾವರಿಯಿಂದ ಮಣ್ಣು ಸತ್ವ ಕಳ್ಕೊಂಡಿದೆ. ಇಷ್ಟಾದರೂ ಸಮಸ್ಯೆ ಇರಲಿಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಇಲ್ಲದೆ ಬದುಕಲಿಕ್ಕೆ ಬರೋದಿಲ್ಲ ಅನ್ನೋ ನಂಬಿಕೆ ಬಂದಿದೆಯಲ್ಲ, ಇದು ಸರಿಯಲ್ಲ. ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೆದು ಬೆಲ್ಲ ಮಾಡೋರು ಈಗಲೂ ಇದ್ದಾರಾ? ಕುತೂಹಲಕ್ಕೆ ಕೇಳಿದೆ. ನಾನು ಹೇಳೋದಿಲ್ಲ, ಇವರ ಮಾತನ್ನು ಕೇಳು. ನಾವು ನಮ್ಮ ಸಿದ್ಧಗಿರಿ ಮಠದಲ್ಲಿ, ನಮ್ಮ ಮಠದ ಹೊಲದಲ್ಲಿ ಸುಮಾರು ಒಂದು 20-25 ಎಕರೆ ಕಬ್ಬನ್ನ ಮಾಡಿದೀವಿ. ಅದನ್ನು ಸಾವಯವ ಪದ್ಧತಿಯಲ್ಲಿ, ವಿಶೇಷವಾಗಿ ನೈಸರ್ಗಿಕವಾಗಿ ಗೋಮಯ ಮತ್ತು ಗೋಮೂತ್ರ ಇದನ್ ಬಿಟ್ರೆ ಮತ್ತೇನು ಬಳಸೋದಿಲ್ಲ ಹೊಲಕ್ಕೆ. ಇವರು ನಮ್ಮ ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ. ಸುಮಾರು 20 ವರ್ಷಗಳಿಂದ ಇದೇ ರೀತಿಯಾಗಿ ಬೆಳಿತಾ ಇದ್ದೀವಿ. ಆ ಕಬ್ಬನ್ನ ನಾವು ಬೆಲ್ಲ ತಯಾರಿಸೋದಕ್ಕಾಗಿ ಬಳಸ್ತೀವಿ. ಮತ್ತು ಬೆಲ್ಲ ತಯಾರಿಸುವಾಗ ಅದರಲ್ಲಿ ಯಾವ ಮೆಡಿಸಿನಲ್ ಪ್ರಾಪರ್ಟೀಸ್ ಏನದಾವ ಅವು ಲಾಸ್ ಆಗದಂತೆ ನಾವು ಕಾಳಜಿ ವಹಿಸ್ತೀವಿ. ಯಾವ ಬೆಲ್ಲ ತಿಂದ್ರೆ ಮಕ್ಕಳಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗ್ತಾವು, ಆಮೇಲೆ ಉಳಿದೆಲ್ಲ ಅದರಲ್ಲಿರುವಂತ ಪೌಷ್ಟಿಕಾಂಶಗಳು ನೇರವಾಗಿ ಸಿಗುವಂತೆ ಮಾಡ್ತೀವಿ. ಬೆಳಕು ಬಿದ್ದಿತು ಭರತ ಭುವಿಯಲಿ ಜನ್ಮಿಸಲು ಗುರು ಗಾಂಧಿಯು. ಬೆಳಕು ಬಿದ್ದಿತು ಭರತ ಭುವಿಯಲಿ ಜನ್ಮಿಸಲು ಗುರು ಗಾಂಧಿಯು. ಕಲ ಕಲ ನೆನಗೆ ಎದ್ದು ನಿಂತಿತು
ಕಲಕಲನೆ ನಗೆಯದ್ದು ನಿಂತಿತು ಶಾಂತಿ ಸೌಖ್ಯದ ನಾಂದಿಯು, ಶಾಂತಿ ಸೌಖ್ಯದ ನಾಂದಿಯು. ಗಾಂಧಿ ಅಜ್ಜ, ಒಟ್ಟಾರೆ ಫ್ಯಾಕ್ಟ್ರಿ ಮೇಲೆ ನಿಮಗೆ ಸಿಟ್ಟು. ಹೌದು, ಅವರ ಮನೆಯಲ್ಲಿ ಮಾತಾಡ್ತಾ ಗಾಂಧೀಜಿ ವಿಶ್ವೇಶ್ವರಯ್ಯ ಇಬ್ರು ಒಬ್ಬನ ಮನಸ್ಸಿನಲ್ಲಿ ಇದ್ರೆ ತಮಾಷೆ ಆಗೇ ಆಗ್ತದೆ ಅಂದ್ರಿ? ನನಗೆ ತಿಳಿಲಿಲ್ಲ. ಗಾಂಧೀಜಿ ಭಜನೆಗೆ, ವಿಶ್ವೇಶ್ವರಯ್ಯ ಫ್ಯಾಕ್ಟ್ರಿಗೆ. ಬದುಕಿನ ಶಾಂತಿ ಸುಸ್ಥಿರತೆ ಪ್ರಶ್ನೆ ಬಂದಾಗ ಅವರಿಬ್ಬರ ಪ್ರಾಮಾಣಿಕತೆ ನೆನಪಿಗೆ ಬರೋದಿಲ್ಲ. ನೀವು ಸುಖವಾಗಿದ್ದೀರಿ, ಮುಂದಿನ ಪೀಳಿಗೆ ನೆಮ್ಮದಿಯಾಗಿ ಇರೋದು ಬೇಡವೇ? ಊಟ ಮಾಡುವವನಿಗೆ ಉಪವಾಸ ಮಾಡಲಿಕ್ಕೂ ಬರಬೇಕು, ಆಗ ಸುಸ್ಥಿರತೆ. ಜಯ ಮಹಾತ್ಮ ಜಯವು ಮೋಹನ ಪತಿತ ಜನ ಸಂಜೀವನ, ಪತಿತ ಜನ ಸಂಜೀವನ. ವಿಶ್ವೇಶ್ವರಯ್ಯನವರು ಕೈಗಾರಿಕೆ ಬೇಕು ಅಂದ್ರು, ನೀವು ಈಗ ಬೇಡ ಅಂತೀರ. ನಾನು ಈಗ ಬೇಡ ಅಂದಿದ್ದಲ್ಲ, ಆಗಲೂ ಅದನ್ನೇ ಅಂದಿದ್ದೆ, ಅದನ್ನೇ ನೆನಪು ಮಾಡ್ತಾ ಇದ್ದೇನೆ. ನಾವು ಸಾಕಷ್ಟು ಹಿಂದೆ ಬಂದಿದ್ದೇವೆ. ಹೌದು, 1927ರಲ್ಲಿ ಅವರಿಬ್ಬರ ಭೇಟಿ ಆಗಿತ್ತು. ನಮಸ್ಕಾರ, ಗಾಂಧೀಜಿಯವರಿಗೆ ಸ್ವಾಗತ. ನಮಸ್ಕಾರ, ನಮಸ್ಕಾರ ವಿಶ್ವೇಶ್ವರಯ್ಯ. ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ಬಂದೆ. ನೀವು ಬಂದಿದ್ದು ನನಗೂ ಸಂತೋಷ. ಅದು ನಮ್ಮ ಕಚೇರಿಗೆ ಬಂದಿದ್ದೀರಿ, ಬಹಳ ಸಂತೋಷ. ಸ್ವಾತಂತ್ರ್ಯ ಹೋರಾಟ ಕೇವಲ ಬ್ರಿಟಿಷರ ವಿರುದ್ಧದ ಚಳುವಳಿಯಲ್ಲ, ಸ್ವಾಭಿಮಾನಿ ಸಮಾಜ ನಿರ್ಮಾಣದ ಪ್ರಯತ್ನ ಆಗಬೇಕು ಅನ್ನೋ ನಿಮ್ಮ ಹಂಬಲ ನನಗೆ ಬಹಳ ಇಷ್ಟವಾದ ವಿಷಯ. ನಮ್ಮ ಸಮಾಜ ಸಮಾನತೆಯ ನೆಲೆಯಲ್ಲಿ, ಸರಳತೆಯ ಆಧಾರದಲ್ಲಿ, ಸಾಮರಸ್ಯದ ಪಥದಲ್ಲಿ ವಿಕಾಸವಾಗಬೇಕು. ಆಗ ಭಾರತದ ಸನಾತನ ಮೌಲ್ಯವನ್ನು ಬದುಕಿದಂತಾಗ್ತದೆ. ಗಾಂಧೀಜಿಯವರೇ, ನನಗನ್ನಿಸ್ತದೆ ಈ ಸಮಾನತೆ ಸರಳತೆಯ ಸಂಗಡ ಸಮೃದ್ಧಿಯೂ ಬೇಕು ಅಂತ. ಹಾಗಾಗಿಯೇ ನಾನು ಕೈಗಾರಿಕೆಗೆ ಒತ್ತು ಕೊಡಬೇಕು ಅನ್ನೋದು. ನಮ್ಮ ದೇಶದ ಸಂಪತ್ತು ದೊಡ್ಡದು, ಅದರ ಬಳಕೆ ಮಿತವಾದದ್ದು. ನಮ್ಮ ದೇಶದಲ್ಲಿ ಬೃಹತ್ ಕೈಗಾರಿಕೆಗೆ ಅಪಾರ ಅವಕಾಶ ಇದೆ. ವಿಶ್ವೇಶ್ವರಯ್ಯನವರೇ, ಸಮೃದ್ಧಿ ಬೇಕು, ಆದರೆ ಬದುಕಿಗೆ ಶ್ರಮವೂ ಬೇಕು. ಎಲ್ಲ ಯಂತ್ರಗಳಿಂದಲೇ ಕೆಲಸವಾಗುವ ಸ್ಥಿತಿ ನಿರ್ಮಾಣವಾದರೆ ನಮಗೆ ಒಳಿತಲ್ಲ. ನಮ್ಮ ಹಳ್ಳಿಗಳನ್ನು ಸುಸ್ಥಿರವಾಗಿ ಮಾಡಬೇಕು, ಆದಷ್ಟು ಪ್ರಕೃತಿಗೆ ಹತ್ತಿರವಾಗಿರಬೇಕು. ನನಗೆ ದೊಡ್ಡ ಕೈಗಾರಿಕೆಗಳ ಬಗ್ಗೆ ದೊಡ್ಡ ಅನುಮಾನವೇ ಇದೆ. ನನಗೆ ಈ ವಿಷಯದಲ್ಲಿ ಯಾವ ಅನುಮಾನವೂ ಇಲ್ಲ. ಕಾರ್ಖಾನೆಗಳಿಂದಲೇ ನಮ್ಮ ಅಭಿವೃದ್ಧಿ ಸಾಧ್ಯ ಎಂದು ನಂಬಿದ್ದೇನೆ. ಹಾಗಾಗಿಯೇ ಇದೋ ಈ ಫಲಕವನ್ನು ದಪ್ಪಕ್ಷರಗಳಲ್ಲಿ ಬರೆದು ಹಾಕಿದ್ದೇನೆ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಕೈಗಾರಿಕೆಗಳನ್ನು ಸ್ಥಾಪಿಸಿ, ಇಲ್ಲವೇ ನಾಶವಾಗಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ಅದರಲ್ಲೇ ಒಂದೇ ಒಂದು ಶಬ್ದವನ್ನು ಬದಲು ಮಾಡಲಿಕ್ಕೆ ಬಯಸ್ತೇನೆ. ಹೌದೇ? ಯಾವ ಶಬ್ದ? ಏನು ಬದಲಾವಣೆ? ಒಂದೇ ಒಂದು ಶಬ್ದ, ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪ್ಯಾರಿಶ್. ಕೈಗಾರಿಕೆಗಳನ್ನು ಸ್ಥಾಪಿಸಿ ಮತ್ತು ನಾಶವಾಗಿ. ಇದು ಕಾಲದ ಸಂಗಡ ನಡೆಯುವ ದಾರಿ ಅಲ್ಲ ಅಂತಲೇ ನನಗನ್ನಿಸ್ತದೆ. ವಿಶ್ವೇಶ್ವರಯ್ಯ, ಕಾಲ ಸರಳ ರೇಖೆಯಲ್ಲ, ಚಾಕ್ರಿಕವಾದದ್ದು. ಕಾಲಚಕ್ರವಾದ್ದರಿಂದ ಹೊರಟಲ್ಲಿಗೆ ತಿರುಗಿ ಬರಬೇಕಾಗ್ತದೆ. ಇದು ನಮ್ಮ ಪರಂಪರೆಯ ಸಾರವೂ ಹೌದು. ಈ ವಿಷಯದಲ್ಲಿ ನನ್ನ ದರ್ಶನ ಇದು. ಈ ಚರ್ಚೆಯನ್ನು ಕಾಲಕ್ಕೆ ಬಿಡೋಣ. ನಿಮ್ಮ ಭೇಟಿ ಹೊಸದಲ್ಲವಾದರೂ ಸಂವಾದ ಹೊಸದಾಗಿತ್ತು. ಆಯಿತು, ನಾನಿನ್ನ ಬರ್ತೇನೆ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪೆರಿಶ್ ಒಂದೇ ಶಬ್ದದ ವ್ಯತ್ಯಾಸ. ಅಂದರೂ ಪರಿಣಾಮದಲ್ಲಿ ಒಂದು ಯುಗದಷ್ಟು ಅಂತರವಿದೆ. ಅಜ್ಜ ಅಜ್ಜ, ನಿಮ್ಮ ವಾದ ಕೇಳಿದೆ, ಚೆನ್ನಾಗಿತ್ತು. ಅದು
ನಮ್ಮ ನಡುವಿನ ವಾದ ಅಲ್ಲ. ಅಭಿಪ್ರಾಯ ಭೇದ ಅಂದ್ರೂ ಪೂರ್ಣ ಸರಿಯಲ್ಲ. ಬದುಕಿನ ವಿಷಯದಲ್ಲಿ, ಭವಿಷ್ಯದ ವಿಷಯದಲ್ಲಿ ನಮ್ಮ ದೃಷ್ಟಿ ಭೇದ, ದರ್ಶನ ಭೇದ. ಚರ್ಚೆಯನ್ನ ಕಾಲಕ್ಕೇ ಬಿಡೋಣ ಅಂದಿರಿ. ಆ ನಿಮ್ಮ ಮಾತು ಸುಮಾರು 8-9 ದಶಕಗಳಷ್ಟು ಹಿಂದಿನದು. ಈಗಂತೂ ಇಂಡಸ್ಟ್ರಿಗಳದ್ದೇ ಕಾಲ. ಈಗಲೂ ನಿಮಗೆ ಅದೇ ದೃಷ್ಟಿ, ಅದೇ ದರ್ಶನ ಇದೆಯೇ? ಎಲ್ಲಿ ಕೇಳು, ಇವರೇನೋ ಹೇಳ್ತಾ ಇದ್ದಾರೆ. ಚರಕ ಅಂತ ನಾವೊಂದು ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ. ಆ ಸಂಸ್ಥೆ ಮೂಲತಃ ಕೈಮಗ್ಗದ ಸುತ್ತಮುತ್ತ ಹಮ್ಮಿಕೊಂಡಿರುವ ಮಹಿಳೆಯರ, ಬಡ ಹೆಣ್ಣು ಮಕ್ಕಳ, ಕೆಳವರ್ಗಗಳ ಹೆಣ್ಣುಮಕ್ಕಳ ಒಂದು ಚಳವಳಿ. ಇವರು ನಮ್ಮ ನಾಟಕಕಾರ ಪ್ರಸನ್ನ ಅವರು, ಸಾಗರ ತಾಲೂಕು ಹೆಗ್ಗೋಡಿನವರು. ನಮ್ಮಲ್ಲಿ ಸ್ವಯಂಚಾಲಿತ ಯಂತ್ರಗಳು ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಎಲ್ಲವೂ ಮಗ್ಗ, ಕೈಮಗ್ಗ. ಹಾಗಂತ ಅತಿರೇಕನೂ ಮಾಡ್ತಾ ಇಲ್ಲ ನಾವು. ಉದಾಹರಣೆಗೆ ನಮ್ಮಲ್ಲಿ ಕಂಪ್ಯೂಟರ್ ಇದೆ. ನಮ್ಮ ಚರಕದ ಹೆಣ್ಮಕ್ಳು, ಗ್ರಾಮೀಣ ಮಹಿಳೆಯರು, ಅವರಿಗೆ ಕಲಿಸಿದ್ದೇವೆ ಕಂಪ್ಯೂಟರ್ನ. ಅಂದ್ರೆ ಎಲ್ಲಿ ತೀರಾ ಅಗತ್ಯವೋ ಅಲ್ಲಿ ಸ್ವಲ್ಪ ಪ್ರಮಾಣದ ಯಂತ್ರವನ್ನು ಬಳಸ್ತೇವೆ. ಆದರೆ 99% ನಮ್ಮಲ್ಲಿ ಬಳಕೆಯಾಗುವುದು ದುಡಿಮೆಯ ಯಂತ್ರಗಳು, ಕೈಯಿಂದ ಚಾಲನೆಯಾಗುವ ಕೈ ಮಗ್ಗ, ಕೈ ಹೊಲಿಗೆ ಯಂತ್ರ. ಗಾಂಧೀಜಿಯ ಗ್ರಾಮೀಣಾಭಿವೃದ್ಧಿ ಚಳುವಳಿಯ ಮೊದಲ ಕೆಲಸವಾಗಿ ಕೈಗೊಂಡದ್ದು ಕೈಮಗ್ಗವನ್ನು. ಚರಕದಲ್ಲಿ ಸರಳತೆಯ ಇಂಪ ಬೆಳೆದೆ, ಭಾರತದ ಬಿಡುಗಡೆಗೆ ದುಡಿದು ತಾರಗೆಯಾದೆ, ಎಲ್ಲರೆದೆ ಗೂಡಿನಲ್ಲಿ ನಿನ್ನ ಬೆಳಕೆ, ನಿನ್ನ ಬೆಳಕೆ. ದರ್ಶನ ಎಂದ್ರೆ ದಶಕಗಳಿಗೊಮ್ಮೆ ಬದಲಾಗುವ ಮಾತಲ್ಲ. ಈಗಂತೂ ನನ್ನ ದರ್ಶನವೇ ಸರಿ ಎಂಬ ನಂಬಿಕೆ ಬಲವಾಗಿದೆ. ಕಾಲದ ಪರೀಕ್ಷೆಯಲ್ಲಿ ಅದು ಗೆದ್ದು ಬಂದಿದೆ. ಅಜ್ಜ, ಒಂದಷ್ಟು ಪರಿಸರ ಮಾಲಿನ್ಯ, ನಗರೀಕರಣದಿಂದಾಗಿ ಒಂದಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಿರಬಹುದು. ಆದರೆ ದೊಡ್ಡ ಕೈಗಾರಿಕೆಗಳಿಲ್ಲದೆ ಬದುಕಬಹುದು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಇನ್ನೂ ನಿಮ್ಮ ಹಾಗೆ ವಿಚಾರ ಮಾಡೋರು ಇದ್ದಾರೆ ಅಂತೀರಾ? ಕೇವಲ ನನ್ನ ಹಾಗೆ ವಿಚಾರ ಮಾಡೋದಲ್ಲ, ಆ ವಿಚಾರನ ಕೃತಿ ರೂಪದಲ್ಲಿ ತಂದು ಯಶಸ್ಸು ಪಡೆದವರಿದ್ದಾರೆ. ತಮಾಷೆ ಮಾಡಬಾರ್ದು ಅಜ್ಜ. ನಿಮ್ಮ ಬಗ್ಗೆ ನಮಗೆಲ್ಲ ಬಹಳ ಗೌರವ. ಇವತ್ತು ನಮ್ಮಲ್ಲಿ ಯಾರಾದರೂ ಸತ್ಯ ಮಾತಾಡಿದ್ರೆ, ಓಹೋ ಸಾಕ್ಷಾತ್ ಗಾಂಧಿ ಇವನು ಅಂತಾರೆ. ನೀವೇ ಸುಳ್ಳು ಹೇಳಿದ್ರೆ? ಸುಳ್ಳು? ನಾನು ಸುಳ್ಳು ಹೇಳೋದೆ ಅಲ್ವೇ ಮತ್ತೆ? ಈಗಲೂ ಹಳ್ಳಿಯಿಂದಲೇ ದೇಶದ ಉದ್ಧಾರ ಅಂದ್ರೆ ಯಾರು ನಂಬ್ತಾರೆ? ಒಂದಾದ್ರೂ ಉದಾಹರಣೆ ಇದೆಯಾ? ತತ್ವ ಅರಗದಿದ್ದರೆ ಉದಾಹರಣೆ ಬೇಕಾಗ್ತದೆ, ನಿದರ್ಶನ ಬೇಕಾಗ್ತದೆ. ಬಾ, ನನ್ನ ಹಿಂದೆ ಬಾ. ಇದು ಲಕ್ಷ್ಮೀಪುರ ಬಿಡಾರ ಗೊಲ್ಲರಹಟ್ಟಿ, ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಹಳ್ಳಿ. ಹೆಸರು ಲಕ್ಷ್ಮೀಪುರ ಬಿಡಾರ, ಆದರೆ ಬಡವರ ಹಳ್ಳಿ. ಬಡವರು ಅಂದ್ರೆ ಅವರ ನೆಮ್ಮದಿಯನ್ನು ನೋಡು. ಈಗ ಸ್ವಲ್ಪ ನೆಮ್ಮದಿಯಿಂದ ಇದ್ದ ಹಾಗೆ ಕಾಣ್ತದೆ. 2 ದಶಕಗಳ ಹಿಂದೆ ಇಲ್ಲಿ ಬರಲಿಕ್ಕೇ ಕಷ್ಟ ಆಗ್ತಿತ್ತು. ಬಾಬಣ್ಣ ಗೊಲ್ಲರ್ ಅವ್ರಿಗೆ ನಮಸ್ಕಾರ. ಏನ್ ಈ ಬದಲಾವಣೆ? ಈಗ ಒಂದು 15-20 ವರ್ಷದಿಂದ ನೋಡ್ರಿ, ಇಲ್ಲೇ 60 ಕುಟುಂಬ ಐತ್ರಿ. ಇರಾಕ್ ಒಳ್ಳೆ ಮನೆ ಇರ್ಲಿಲ್ಲ, ಎಲ್ಲಾ ಗುಡಿಸಲ ಮಾಡ್ಕೊಂಡಿರ್ತಿದ್ರು. ಕುಡಿಯೋ ನೀರು ಸಮೇತ ಇಲ್ಲಿ ಸಮಸ್ಯೆ ಬಾಳ ಐತ್ರಿ. ಕೆರೆ ನೀರು ಸಮೇತ ತಂದು ಕುಡಿಯುವಂತ ಒಂದು ಪರಿಸ್ಥಿತಿ ಒಳಗಿದ್ರಿ. ಇಲ್ಲಿ ಶಾಲೆನೂ ಕೂಡ ಇರ್ಲಿಲ್ಲ. ಎಲ್ಲಾ ಸಿಕ್ಕಾಬಟ್ಟೆ ಕುಡಿತಿದ್ರು, ಭಿಕ್ಷೆ ಎಲ್ಲ ಬಿಡಾಕೆಲ್ಲ ಹೋಗ್ತಿದ್ರು. ಮತ್ತೆ ಕೂಲಿಗಾಗಿ ಹೊರಗಡೆ ಎಲ್ಲ ಹೋಗಿ ದುಡಿತಿದ್ರು. 6 ತಿಂಗಳವರೆಗೂ ಹೋಗ್ಬಿಡ್ತಿದ್ರು. ಊರಾಗ ಇರ್ತಿರ್ಲಿಲ್ಲ. ಅಕ್ಕಪಕ್ಕಂದ್ರೆ ಆ ಕಡೆ ಲಕ್ಷ್ಮೀಪುರ ಇರ್ಬೋದ್ರಿ, ಈ ಕಡೆ ದಾಸನಗೊಪ್ಪ, ರಂಗಾಪುರ, ಆ ಕಡೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲೆಲ್ಲ ಜೀತಕ್ಕೆಲ್ಲ ಇರ್ತಿದ್ರು, ದನ ಕಾಯಕ್ಕೆ, ಸಗಣಿ ತೆಗಿಯಕ್ಕೆ. ನಮ್ಮಲ್ಲಿ 97-98ರಲ್ಲಿ ಒಂದು ಬೈಪ್ ಅಂತ ಒಂದು ಸಂಸ್ಥೆ ಬಂತು. ಅವಾಗ ಅವರು ನಮಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಂಘಟನೆ ಇರಬೇಕು, ಮಕ್ಕಳಲ್ಲಿ ಯಾವ ರೀತಿ ಶಿಕ್ಷಣ ಕೊಡಿಸ್ಬೇಕು, ಎಲ್ಲಾ ಒಂದು ಜಾಗೃತಿ ಮೂಡಿಸುವಂತ ಬಂದ್ರಿ. ಮೇನ್ ಅಂತಂದ್ರ ಎರೆಹುಳ ಗೊಬ್ಬರ ಮಾಡಕ್ ಹಚ್ಚಿದ್ರಿ. ಅವಾಗ ಏನಾಯ್ತಂದ್ರ ನಮ್ಗ 1 ಕ್ವಿಂಟಲ್ಗೆ 250 ರೂಪಾಯಿ ರೇಟ್ ಸಿಗ್ತಿದ್ರಿ.
ಒಂದು ತಿಂಗಳಿಗೆ 1 ಟನ್ ಎರೆಗೊಬ್ಬರ ಮಾಡ್ಕೊಂಡ್ರು ನಮಗೆ ಸುಮಾರು 2,500 ರೂಪಾಯಿ ಹಿಂಗೆಲ್ಲ ಸಿಗ್ತಿತ್ತು. ನಮ್ಗೆ ಅವತ್ತೊಂದು 5-10 ಸಾವಿರ ರೂಪಾಯಿ ಸಿಕ್ಕಷ್ಟು ಆಗ್ತಿತ್ತು. ಯಾಕಂದ್ರೆ ನಾವು 25-30 ರೂಪಾಯಿ ಕೂಲಿ ಮಾಡೋರಿಗೆ 2,500 ರೂಪಾಯಿ ಸಿಕ್ತು ಅಂದ್ರೆ ಒಳ್ಳೆ ಆದಾಯ. ಅನಂತರ ನರ್ಸರಿ ಮಾಡಕ್ ಹಚ್ಚಿದ್ರು. ಯಾವಾಗ ಆದಾಯ ಬರ್ಲಿಕ್ಕೆ ಶುರು ಆಯ್ತಲ್ರಿ ಅವಾಗಿಂದ ಮಕ್ಕಳಿಗೆ ಶಾಲೆ ಇರ್ಬೋದು, ಅನಂತರ ದನ ಕರ ಕಟ್ಕೊಂಡು ಹಾಲ್ ಮಾಡ್ಕೊಂಡ್ವಿ. ಹಾಲಿನ ಡೈರಿ ಇಲ್ಲೇ ಮಾಡಿದ್ವಿ, ಆ ಹಾಲ್ ಮಾರ್ತಿದ್ವಿ. ಮಕ್ಕಳಿಗೂ ಒಂದು ಕಸುಬಾಯ್ತು. ಆನಂತರ ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನಾವು ಜೀತಕ್ಕೆ ಇಡೋದ್ರ ಬದಲಿಗೆ ಶಾಲೆ ಕಳ್ಸಕ್ ಶುರು ಮಾಡಿದ್ವಿ. ಬಟ್ಟೆ ಬರೆ, ಮನೆ ಮಠ, ಕುಡಿಯೋ ನೀರು ಬದಲಾವಣೆನೂ ಆಗಿದೆ ರೀ. ಓಹೋ ಶಿವಕ್ಕ, ಮೊದಲು ಎರೆಹುಳ ಗೊಬ್ಬರ ಮಾಡಿದವ್ರು ನೀವು. ಎರೆಹುಳದ ಗೊಬ್ಬರ ಮಾಡ್ಬೇಕು ಅಂತ ಬಂತು. ಅದು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲಾಗಿತ್ತು. ಕಡೆಗೆ ಒಂದು ಸಣ್ಣ ಕಾಲುವೆ ಮಾಡಿದ್ರಿ. ಕಾಲುವೆ ಮಾಡಿ ಅದ್ರಾಗ ಹುಳ ಕೊಟ್ರು ಬೈಪ್ನೇರ. ಅವಾಗ ಗೊಬ್ಬರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದು ಕಾಡಿಗೆ ಹೋಗಿ ಸಗಣಿ ಆಸ್ಕೆ ಬರ್ತಿದ್ದೀವಿ. ಆಮೇಲೆ ಸೊಪ್ಪೆಲ್ಲ ಕಡ್ಕೊಂಡ್ ಬರ್ತಿದ್ವಿ. ಸಗಣಿ, ಸೊಪ್ಪು, ನೀರ್ ತಂದಾಕಿ ಗೊಬ್ಬರ ಮಾಡಿದ್ವಿ. 1 ಕ್ವಿಂಟಲ್ 2 ಕ್ವಿಂಟಲ್ ಹಿಂಗ್ ಬರ್ತಿತ್ತು. ಅವಾಗ ಬಾಳ ಬರ್ತಾನೆ ಇತ್ರಿ. ಎರೆಹುಳದ ಗೊಬ್ಬರ ಬರ್ಲಿದ್ರೆ ಒಟ್ಟಿಗೆ ಅನ್ನನೂ ತುಟ್ಟಿ ಆಗಿತ್ರಿ. ಎರೆಹುಳದ ಗೊಬ್ಬರ ಬಂದ್ಮೇಲೆ ಊಟಕ್ಕೂ ತೊಂದ್ರೆ ಇಲ್ಲ, ಈಗೂ ತೊಂದ್ರೆ ಇಲ್ಲ ಊಟಕ್ಕೆ ಎಲ್ಲ. ಮತ್ ಈಗೆಲ್ಲ ಕುಡಿಯೋದು ಸುಮಾರು ಜನ ಕಡಿಮೆ ಮಾಡ್ಬಿಟ್ರಿ. ಅದು ಹೆಣ್ಮಕ್ಳು ಸಂಘ ಮಾಡಿದೇವ್ರಿ. ಸಂಘ ಕಟ್ಟಿದ ಮೇಲೆ ಸಂಘದವರೆಲ್ಲ ಟರವ್ ಮಾಡ್ತಿದ್ವಿ. ಸೆರೆ ಕುಡ್ದು ಬರ್ಬೇಡ್ರಿ ಸಂಘದ ಹತ್ರ, ಹೆಣ್ಮಕ್ಳೆಲ್ಲ ಮೀಟಿಂಗ್ ಮಾಡ್ಬೇಕಾರ ಬರ್ಬೇಡ್ರಿ ಅಂತ ಅಷ್ಟಿಗೆ ಟರವ್ ಹೇಳಿದ್ವಿ. ಬರೋದಿಲ್ಲ. ಯಾರ ಗಂಡ್ಮಕ್ಳು ಬಂದ್ರೆ ಹೆದರ್ತಿದ್ವಿ. ಈಗ ಯಾರ ಪೊಲೀಸರು ಬಂದ್ರೆ ಹೆದರಲ್ಲ. ಅರೆರೆ ಬಂಗಾರವ್ವ, ನಿನಗೂ ಮಾತಾಡೋ ಆಸೆ? ಹೇಳು, ಕೇಳೋಣ. ಇದೆಲ್ಲ ಮಾಡಿದ್ಮೇಲೆ ಬದಲಾವಣೆ ಬಂತ್ರಿ. ಮತ್ತ ತಲೆ ಒಂದು ಉಪಯೋಗ ಮಾಡಿದಾಗ ಎಲ್ಲ ಬರ್ತೈತ್ರಿ. ಅವಾಗ ಅಪ್ಪ ಅಮ್ಮ ನಮ್ ಕಲ್ಸಿದ್ರೆ ನಾವು ಕಲ್ಕಂತಿದ್ರಿ. ಅವಾಗ ಏನ್ ಹೇಳ್ರಿ, ಕೆಜಿ ಅಕ್ಕಿ ತರೋದು, ಉಣ್ಣೋದು, ನಮ್ ದುಡ್ಸ್ಕೆ ತಿನ್ನೋದು, ಅದ ಜೀವನದಾಗ ಬಂದ್ಬಿಟ್ಟಿವ್ರಿ. ಈಗ ಏನೋ ತಲೆ ಉಪಯೋಗ ಮಾಡಿ ದುಡ್ಕೊಂತೀವಿ, ಮಾಡ್ಕೊಂತೀವಿ, ಹೋಗ್ಕೋರಿ. ಈಗ ಎಲ್ಲಾ ಬದಲಾವಣೆ ಆಗ್ಬಿಟ್ಟಾರ್ರಿ. ಸಾಲಿ ಕಲಿತಾರೋ, ನೌಕರಿ ಮೇಲೆ ಹೋದವ್ರು ನೌಕರಿ ಮೇಲೆ ಹೋಗ್ತಾರ, ದುಡಿಯೋರು ದುಡಿತಾರೋ, ತಂದೆ ತಾಯಿ ಚಲೋ ನೋಡ್ಕೊಂಡು ಹೋಗ್ತಾರ್ರಿ. ಅವಾಗ ನಂಗೆ ಕುಡುಕ್ತಾನ ಇಲ್ಲ, ಏನೂ ಇಲ್ಲ, ಎಲ್ಲಾ ಜೀವನ ಚಂದಾಗಿ ಹೋಗತ್ರಿ. ಮನುಷ್ಯರಾಗಿವ್ರಿ. ಮತ್ತ ಅವ್ರು ಬಂದಿದ್ದ ಕಾಡ್ನಾಗ ಇದ್ದವರು ಮನುಷ್ಯರಾಗಿ ಜೀವನ ಮಾಡ್ತೇವ್ರಿ. ಹೌದು. ಈ ಬೈಫ್ ಅಂದ್ರೆ ನನ್ನ ಶಿಷ್ಯ ಮಣಿಭಾಯಿ ದೇಸಾಯಿ ಆರಂಭಿಸಿರೋ ग्रामीणाभिवृद्धि संस्थे। देहाती जीवन में तो बहुत खूबसूरती भरी है, ऐसा मेरा मानना है। वहाँ बहुत कला भरी है। देहातों में जो अनेक प्रकार के उद्योग पड़े हैं, वो उद्योग तो यहाँ तक मशहूर हो गए कि सारी दुनिया ने जान लिया है। जहाँ बसहु सियलखन समेತ. ಅಜ್ಜ, ಇದನ್ನೆಲ್ಲ ನೋಡಿದ್ರೆ ನನಗೆ ಇದೇ ಸರಿ ಅನಿಸ್ತಿದೆ. ಆದರೆ ಈ ಹಾದಿಲಿ ಹೋಗಲಿಕ್ಕೆ ಬೇಕಾದ ನಿಧಾನ ಲಯ, ದೃಢವಾದ ಹೆಜ್ಜೆ ನನಗೆ ದಕ್ಕೋದು ಕಷ್ಟ. ಏನು ಮಾಡ್ಲಿ? ಮಗಳೇ, ನಿನಗೆ ಈ ಹಾದಿಲಿ ಹೋಗಲಿಕ್ಕೆ ನಿಜವಾಗಿ ಮನಸ್ಸಿದ್ರೆ ಹೇಳು. ನಡೆಯೋದನ್ನ ನಾನು ಹೇಳ್ಕೊಡ್ತೇನೆ. ಅದು ಸುಲಭ ಇದೆ. ನನಗೆ ಮನಸ್ಸಿದೆ, ಆದರೆ ನಾನೊಬ್ಬಳೇ ಆದ್ರೆ ಅಂತ ಆತಂಕ ಆಗ್ತಿದೆ. ಪ್ರಯತ್ನ ಮಾಡ್ತೇನೆ. ಬಾ, ಹಾಗಿದ್ರೆ ಈ ಕೋಲನ್ನ ಹಿಡ್ಕೋ, ಒಂದೊಂದೇ ಹೆಜ್ಜೆ ಹಾಕು. ಮುಂದೆ ನಿನಗೆ ದಾರಿ ಕಾಣ್ತದೆ. ಚಿಂತೆ ಬೇಡ. ಸಮಸ್ಯೆ ಆದರೆ ನನ್ನನ್ನ ನೆನಪು ಮಾಡ್ಕೋ. ಈಗಲೇ ಆರಂಭಿಸು. ಹಾಗೆ 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 ಬಾ ಬಾ. ಅದೇ ಹೆಜ್ಜೆ ಅದೇ ಹಾದಿ ರೂಪಕ ಕೇಳಿದಿರಿ. ಸಂಗೀತ ಸಹಕಾರ ಶ್ರೀಪಾದ ಹೆಗಡೆ, ಶ್ರೀಕಾಂತ ಕುಲಕರ್ಣಿ, ಜ್ಯೋತ್ಸ್ನಾ ಕುಲಕರ್ಣಿ ಹಾಗೂ ಅನಿಲ ಮೇತ್ರಿ. ಕೇಳಿ ಬಂದ ಧ್ವನಿಗಳು: ಮಹಾತ್ಮ ಗಾಂಧಿ ಡಾಕ್ಟರ್ ಚೇತನ್ ಕುಮಾರ್ ನಾಯ್ಕ್, ಅಯ್ಯಪ್ಪ ಅನಿಲ ದೇಸಾಯಿ, ನಿರೂಪಕಿ ಸಹನಾ ತಾಮ್ಹಣ್ಕರ್,
ರೂಪಕವನ್ನು ರಚಿಸಿ ವಿಶ್ವೇಶ್ವರಯ್ಯನ ಪಾತ್ರಕ್ಕೆ ಧ್ವನಿ ನೀಡಿ ಪ್ರಸ್ತುತಪಡಿಸಿದವರು ದಿವಾಕರ ಹೆಗಡೆ.